ಆರೋಗ್ಯದ ವಿಷಯ ಬಂದಾಗ ಪರಿಣಿತಿಯ ಜೊತೆಗೆ ಕಾಳಜಿನೂ ಅಷ್ಟೇ ಮುಖ್ಯ ಅಲ್ವಾ? ಬೆಂಗಳೂರಿನ ಅರ್ಕ ಅನುಗ್ರಹ ಆಸ್ಪತ್ರೆ ಈ ಎರಡನ್ನೂ ಹೇಗೆ ಒಟ್ಟಿಗೆ ತರ್ತಿದೆ ಅನ್ನೋದನ್ನ ಈ ವಿಶ್ಲೇಷಣೆಯಲ್ಲಿ ನೋಡೋಣ. ಮೊದಲಿಗೆ ಈ ಆಸ್ಪತ್ರೆಯ ಮೂಲ ತತ್ವವೇನು ಅಂತ ನೋಡೋದಾದ್ರೆ, ಇಲ್ಲಿನ ಆರೈಕೆ ಕೇವಲ ಚಿಕಿತ್ಸೆಗೆ ಮಾತ್ರ ಸೀಮಿತವಾಗಿಲ್ಲ. ಬದಲಿಗೆ ರೋಗಿಗಳನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಯಾವುದೇ ತೀರ್ಪು ನೀಡದೆ ಗೋಪ್ಯತೆ ಮತ್ತು ವೃತ್ತಿಪರತೆಯೊಂದಿಗೆ ಒಂದು ಸಹಾನುಭೂತಿಯ ವಾತಾವರಣವನ್ನು ಸೃಷ್ಟಿಸುವುದೇ ಇವರ ಗುರಿ. ಯಾವುದೇ ಆಸ್ಪತ್ರೆಗೆ ಅಲ್ಲಿ ಚಿಕಿತ್ಸೆ ಪಡೆದವರ ಅನುಭವಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾಗಿಲ್ಲ. ನೋಡಿ, ಎಚ್.ಎನ್. ರವಿಕುಮಾರ್ ಅವರೇ ಹೇಳ್ತಾರೆ, ಡಾಕ್ಟರ್ ರಮೇಶ್ ಮಕಂ ಅವರ ಕೌಶಲ್ಯ ಮತ್ತು ಸಹಾನುಭೂತಿಯಿಂದಾಗಿ ಅವರ ಲ್ಯಾಪ್ರೋಸ್ಕೋಪಿಕ್ ಹರ್ನಿಯಾ ಸರ್ಜರಿ ಅನುಭವ ಅತ್ಯುತ್ತಮವಾಗಿತ್ತು ಅಂತ. ಇದುವೇ ಆಸ್ಪತ್ರೆಯ ಮೇಲಿನ ನಂಬಿಕೆಗೆ ಅಡಿಪಾಯ. ಹಾಗಾದ್ರೆ ಈ ನಂಬಿಕೆ ಹಿಂದಿರೋ ಅಡಿಪಾಯವೇನು? ಬನ್ನಿ, ನಮ್ಮ ಮೊದಲ ವಿಭಾಗ ವಿಶ್ವಾಸಾರ್ಹ ಆರೈಕೆಯ ಪರಂಪರೆಯಲ್ಲಿ ಅದರ ಬಗ್ಗೆನೇ ನೋಡೋಣ. ಯೋಚನೆ ಮಾಡಿ, 3 ದಶಕಗಳಿಗೂ ಹೆಚ್ಚು ಕಾಲದ ಅನುಭವ, ಅದು ಕೂಡ ಆರೋಗ್ಯ ಕ್ಷೇತ್ರದಲ್ಲಿ. ಇದು ನಿಜಕ್ಕೂ ಸಣ್ಣ ಮಾತಲ್ಲ. ಆಸ್ಪತ್ರೆಯ ಸಂಸ್ಥಾಪಕರು ಇಷ್ಟು ಸುದೀರ್ಘ ಕಾಲದಿಂದ ವಿಶ್ವಾಸಾರ್ಹ ಪರಿಣತಿಯನ್ನ ನೀಡುತ್ತಾ ಬಂದಿದ್ದಾರೆ. ಸೊ, ಈ ಆಸ್ಪತ್ರೆಯ ಹಿಂದಿನ ಶಕ್ತಿ ಯಾರು? ಅವರೇ ಇದರ ಸಂಸ್ಥಾಪಕರು. ಡಾಕ್ಟರ್ ರಮೇಶ್ ಮಕಂ ಅವರು ಮಿನಿಮಲಿ ಇನ್ವೇಸಿವ್ ಮತ್ತು ಬಾರಿಯಾಟ್ರಿಕ್ ಸರ್ಜರಿಯಲ್ಲಿ ಪ್ರವರ್ತಕರಾಗಿದ್ದಾರೆ. ಮತ್ತೊಂದೆಡೆ ಡಾಕ್ಟರ್ ಸರಸ್ವತಿ ರಮೇಶ್ ಅವರು ಸುಧಾರಿತ ಲ್ಯಾಪರೋಸ್ಕೋಪಿಕ್ ಗೈನಕಾಲಜಿ ಮತ್ತು ಸಮಗ್ರ ಸ್ವಾಸ್ಥ್ಯದಲ್ಲಿ ಪರಿಣಿತರು. ಅವರ ಅನುಭವವನ್ನ ಬರೀ ವರ್ಷಗಳಲ್ಲಿ ಹೇಳೋಕ್ಕಾಗಲ್ಲ, ಸಂಖ್ಯೆಗಳೇ ಹೇಳ್ತವೆ ನೋಡಿ. ಡಾಕ್ಟರ್ ರಮೇಶ್ ಮಕಂ ಅವರು 1600ಕ್ಕೂ ಹೆಚ್ಚು ಸರ್ಜನ್ಗಳಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ, 1000ಕ್ಕೂ ಹೆಚ್ಚು ಬಾರಿಯಾಟ್ರಿಕ್ ಪ್ರೊಸೀಜರ್ಗಳನ್ನ ಮಾಡಿದ್ದಾರೆ. ಹಾಗೆ ಡಾಕ್ಟರ್ ಸರಸ್ವತಿ ರಮೇಶ್ ಅವರು 3000ಕ್ಕೂ ಹೆಚ್ಚು ಯಶಸ್ವಿ ಶಸ್ತ್ರಚಿಕಿತ್ಸೆಗಳನ್ನ ನಡೆಸಿದ್ದಾರೆ. ಈ ಸಂಖ್ಯೆಗಳೇ ಅವರ ಅಗಾಧ ಪರಿಣತಿಗೆ ಸಾಕ್ಷಿ. ಸರಿ, ಇಷ್ಟೆಲ್ಲ ಅನುಭವ ಇದೆ. ಆದ್ರೆ ಇವರನ್ನ ಬೇರೆಯವರಿಂದ ವಿಭಿನ್ನವಾಗಿಸೋದು ಯಾವುದು? ಅದುವೇ ಅವರ ಸಮಗ್ರ ಆರೈಕೆಯ ತತ್ವ. ಇದರ ಬಗ್ಗೆವೀಗ ನೋಡೋಣ. ಹಾಗಾದ್ರೆ ಈ ಹೋಲಿಸ್ಟಿಕ್ ಅಥವಾ ಸಮಗ್ರ ಆರೈಕೆ ಅಂದ್ರೇನು? ನೋಡಿ, ಇದು ಕೇವಲ ರೋಗದ ಲಕ್ಷಣಗಳನ್ನ ನೋಡೋದಲ್ಲ, ಬದಲಿಗೆ ಭಾವನಾತ್ಮಕ ಮತ್ತು ದೈಹಿಕ ಯೋಗಕ್ಷೇಮವನ್ನೂ ಪರಿಗಣಿಸಿ ಸಂಪೂರ್ಣ ವ್ಯಕ್ತಿಯ ಆರೈಕೆ ಮಾಡೋ ಒಂದು ವಿಧಾನ. ಇದರಲ್ಲಿ ಸಾಕ್ಷ್ಯಾಧಾರಿತ ಚಿಕಿತ್ಸೆಗಳನ್ನೇ ಬಳಸಲಾಗುತ್ತೆ. ಈ ಫಿಲಾಸಫಿಯನ್ನ ಅವರು 3 ಮುಖ್ಯ ತತ್ವಗಳ ಮೂಲಕ ಕಾರ್ಯರೂಪಕ್ಕೆ ತರ್ತಾರೆ. ಮೊದಲನೇದು ಸಹಾನುಭೂತಿಯ ಆರೈಕೆ, ಅಂದ್ರೆ ರೋಗಿಗಳ ಮಾತನ್ನ ಗಮನವಿಟ್ಟು ಕೇಳೋದು. ಎರಡನೇದು ಅನಗತ್ಯ ಔಷಧಿಗಳನ್ನ ನೀಡದ ನೈತಿಕ ಚಿಕಿತ್ಸೆ. ಮತ್ತು ಮೂರನೇದು ಖಾಸಗಿ, ಶಾಂತ ಹಾಗೂ ಸುರಕ್ಷಿತ ವಾತಾವರಣವನ್ನ ಕಲ್ಪಿಸೋದು. ಒಟ್ಟಿನಲ್ಲಿ ಹೇಳೋದಾದ್ರೆ ಇವರ ಫೋಕಸ್ ರೋಗದ ಲಕ್ಷಣದ ಮೇಲಲ್ಲ, ಬದಲಿಗೆ ಆ ವ್ಯಕ್ತಿಯ ಮೇಲೆ. ಸರಿ, ಈ ತತ್ವಗಳೆಲ್ಲ ಕೇಳೋಕೆ ಚೆನ್ನಾಗಿದೆ, ಆದ್ರೆ ನಿಜ ಜೀವನದಲ್ಲಿ ಇದು ಹೇಗೆ ಕೆಲಸ ಮಾಡುತ್ತೆ? ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಇವತ್ತಿನ ದಿನಗಳಲ್ಲಿ ಬಹಳಷ್ಟು ಜನ ಎದುರಿಸ್ತಿರೋ ಆತಂಕದ ಚಿಕಿತ್ಸಾ ಪಯಣವನ್ನ ಒಂದು ಉದಾಹರಣೆಯಾಗಿ ತಗೊಳ್ಳೋಣ. ಈ ಸ್ಕ್ರೀನ್ ಮೇಲೆ ಕಾಣ್ತಿರೋ ಭಾವನೆಗಳು ಅನೇಕರಿಗೆ ಇವು ಪರಿಚಿತವಾಗಿರ್ಬೋದು ಅಲ್ವಾ? ಇದು ನಮ್ಮನ್ನ ನೇರವಾಗಿ ಆತಂಕದ ವಿಷಯಕ್ಕೆ ತಗೊಂಡು ಹೋಗುತ್ತೆ. ಸಾಮಾನ್ಯವಾಗಿ ಆತಂಕದ ಕೆಲವು ಚಿಹ್ನೆಗಳು ಹೇಗಿರುತ್ತೆ ಅಂದ್ರೆ, ಸ್ಪಷ್ಟ ಕಾರಣವಿಲ್ಲದೆ ನಿರಂತರ ಚಿಂತೆ ಕಾಡೋದು, ಇದ್ದಕ್ಕಿದ್ದಂತೆ ಪ್ಯಾನಿಕ್ ಅಟ್ಯಾಕ್ ಆಗೋದು, ತಲೆಯಲ್ಲಿ ಓಡೋ ಯೋಚನೆಗಳಿಂದ ನಿದ್ದೆ ಬರದೇ ಇರೋದು, ಎದೆ ಬಡಿತ ಜಾಸ್ತಿ ಆಗೋದು. ಅಷ್ಟೇ ಅಲ್ಲ, ಕೆಲಸ ಅಥವಾ ಸಂಬಂಧಗಳ ಮೇಲೆ ಈ ಆತಂಕ ಪರಿಣಾಮ ಬೀರಲು ಶುರುವಾಗುತ್ತೆ. ಸೊ, ಇಂತಹ ಸ್ಥಿತಿಯಲ್ಲಿ ಅರ್ಕ ಅನುಗ್ರಹದಲ್ಲಿ ಹೇಗೆ ಸಹಾಯ ಮಾಡ್ತಾರೆ? ಅವರದ್ದು ತುಂಬಾನೇ ಸ್ಪಷ್ಟವಾದ 4 ಹಂತಗಳ ಒಂದು ಪ್ರಕ್ರಿಯೆ ಇದೆ. ಮೊದಲಿಗೆ ಮುಕ್ತ ಮತ್ತು ಆತುರವಿಲ್ಲದ ಒಂದು ಚರ್ಚೆ. ನಂತರ ಅಗತ್ಯಗಳನ್ನ ಅರ್ಥಮಾಡಿಕೊಳ್ಳಲು ಒಂದು ಮೌಲ್ಯಮಾಪನ. ಮೂರನೆಯದಾಗಿ ಥೆರಪಿ, ಜೀವನಶೈಲಿ ಬದಲಾವಣೆ ಮತ್ತು ಅಗತ್ಯವಿದ್ದರೆ ಮಾತ್ರ ಔಷಧಿಗಳನ್ನ ಒಳಗೊಂಡ ಒಂದು ವೈಯಕ್ತಿಕ ಪ್ಲಾನ್. ಮತ್ತು ಕೊನೆಯದಾಗಿ ನಿರಂತರ ಬೆಂಬಲ ಹಾಗೂ ಫಾಲೋಅಪ್ಸ್. ಇಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಗೌಪ್ಯತೆಗೆ ಮೊದಲ ಆದ್ಯತೆ. ಇಲ್ಲಿಗೆ ಬರುವವರಿಗೆ ಒಂದು ಸುರಕ್ಷಿತ, ಗೌರವಾನ್ವಿತ ವಾತಾವರಣವನ್ನ ಖಂಡಿತವಾಗಿಯೂ ಒದಗಿಸಲಾಗುತ್ತೆ. ಇದರಿಂದ ಯಾವುದೇ ಭಯವಿಲ್ಲದೆ ಮುಕ್ತವಾಗಿ ಮಾತನಾಡಬಹುದು. ಸರಿ, ಇಂಥ ಒಂದು ಕೇರ್ ಕೊಡೋಕೆ ಒಂದು ಬಲಿಷ್ಠ ತಂಡನೇ ಬೇಕು ಅಲ್ವಾ? ಹಾಗಾದ್ರೆ ಈ ಆಸ್ಪತ್ರೆಯ ಹಿಂದಿರುವ ತಜ್ಞರ ತಂಡವನ್ನೊಮ್ಮೆ ನೋಡೋಣ ಬನ್ನಿ. ಇಲ್ಲಿರೋದು ಒಬ್ಬಿಬ್ರಲ್ಲ, ಬರೋಬ್ಬರಿ 25ಕ್ಕೂ ಹೆಚ್ಚು ವೈದ್ಯಕೀಯ ತಜ್ಞರ ಒಂದು ದೊಡ್ಡ ತಂಡ. ಉದಾಹರಣೆಗೆ ಡಾಕ್ಟರ್ ಸಾಗರ್ ಮುದ್ಗಲ್, ಇಂಟಿಗ್ರೇಟಿವ್ ಸೈಕ್ಯಾಟ್ರಿಸ್ಟ್ ಆಗಿ ಬರೋಬ್ಬರಿ 30 ವರ್ಷಗಳ ಅನುಭವ ಇವರದು. ಇದು ಆತಂಕ ಚಿಕಿತ್ಸೆಯಲ್ಲಿರೋ ಪರಿಣತಿಗೆ ಮತ್ತೊಂದು ಬಲ. ಕೇವಲ ವೈದ್ಯರಷ್ಟೇ ಅಲ್ಲ, ರಾಣಿಕಾ ಡಿ ಕರಾರಿಯಾ ಅವರಂತಹ ಎಮೋಷನಲ್ ವೆಲ್ನೆಸ್ ಕೋಚ್ ಕೂಡ ತಂಡದಲ್ಲಿದ್ದಾರೆ. ಇವರಿಗೆ 18 ವರ್ಷಗಳಿಗೂ ಹೆಚ್ಚು ಅನುಭವಿದೆ. ಇದು ಆಸ್ಪತ್ರೆಯ ಸಮಗ್ರ ದೃಷ್ಟಿಕೋನಕ್ಕೆ ಒಳ್ಳೆ ಉದಾಹರಣೆ.
ಇದೇ ರೀತಿ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಅಷ್ಟೇ ಅನುಭವಿ ತಜ್ಞರಿದ್ದಾರೆ. ನೋಡಿ, ಡಾಕ್ಟರ್ ಕಾರ್ತಿಕ್ ಹುಣ್ಸೆ. ಇವರು ಆರ್ಥೋಪೆಡಿಕ್ ಸರ್ಜನ್ ಮತ್ತು ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಎಕ್ಸ್ಪರ್ಟ್. ಇವರಿಗೆ 24 ವರ್ಷಗಳಿಗೂ ಹೆಚ್ಚು ಅನುಭವವಿದೆ. ಓಕೆ, ಇಂತಹ ಅದ್ಭುತ ತಜ್ಞರ ತಂಡ ಇದೆ, ಆದರೆ ಇವಡೆ ಸಪೋರ್ಟ್ ಮಾಡಬೇಕಾದ ಸೌಲಭ್ಯಗಳೂ ಇರಬೇಕಲ್ವಾ? ಬನ್ನಿ, ನಮ್ಮ ಕೊನೆಯ ವಿಭಾಗದಲ್ಲಿ ಅದನ್ನೇ ನೋಡೋಣ. ಇಲ್ಲಿ ಅತ್ಯಾಧುನಿಕ ಸೌಲಭ್ಯಗಳಿಗೆ ಯಾವುದೇ ಕೊರತೆ ಇಲ್ಲ. 24/7 ಅಡ್ವಾನ್ಸ್ಡ್ ಕ್ರಿಟಿಕಲ್ ಕೇರ್ ಇದೆ. ನಿರಂತರ ಮಾನಿಟರಿಂಗ್ ವ್ಯವಸ್ಥೆ ಇರೋ ಐಸಿಯು, ಸಂಪೂರ್ಣ ಸುಸಜ್ಜಿತ ಆಂಬ್ಯುಲೆನ್ಸ್ ಸೇವೆ. ಅಷ್ಟೇ ಅಲ್ಲ, ಗರಿಷ್ಠ ಸುರಕ್ಷತೆಗಾಗಿ ಮಾಡ್ಯುಲಾರ್ ಆಪರೇಷನ್ ಥಿಯೇಟರ್ಗಳೂ ಇವೆ. ಕೊನೆಯದಾಗಿ ಇನ್ನೊಂದು ಅನುಭವವನ್ನ ಕೇಳೋಣ. ಪ್ರಭುದೇವ ಸ್ವಾಮಿಯವರು ಹೇಳ್ತಾರೆ, ಡಾಕ್ಟರ್ ಸ್ಮೃತಿ ಗೌರಂಗ್ ಅವರು ಪೋಷಕರ ಮಾತುಗಳನ್ನ ಎಷ್ಟು ತಾಳ್ಮೆಯಿಂದ ಕೇಳ್ತಾರೆ ಅಂತ. ಹಾಗೆ ಇಲ್ಲಿನ ಸಿಬ್ಬಂದಿ ಕೂಡ ತುಂಬಾ ಸಹಕಾರಿಯಾಗಿದ್ದಾರೆ ಅಂತ. ಇದು ವೈದ್ಯಕೀಯ ಪರಿಣಿತಿಯ ಜೊತೆಗಿನ ಕಾಳಜಿಯನ್ನ ತೋರಿಸುತ್ತೆ. ಸೊ ಕೊನೆಯದಾಗಿ ಹೇಳೋದಾದ್ರೆ, ಅರ್ಕ ಅನುಗ್ರಹ ಆಸ್ಪತ್ರೆಯ ಧ್ಯೇಯವೇ ಎಲ್ಲವನ್ನೂ ಸ್ಪಷ್ಟಪಡಿಸುತ್ತೆ. ಸಹಾನುಭೂತಿ ಮತ್ತು ನಿಖರತೆಯೊಂದಿಗೆ ಆಧುನಿಕ ವೈದ್ಯಕೀಯ ಚಿಕಿತ್ಸೆಯನ್ನು ನೀಡುವುದು. ಅಂದ್ರೆ ಪರಿಣತಿ ಮತ್ತು ಕಾಳಜಿಯ ಒಂದು ಪರಿಪೂರ್ಣ ಸಂಗಮ.